ರಾಯಚೂರು ಸಿರವಾರ ತಾಲೂಕಿನ ಉಕ್ರಾಣಿ ಗ್ರಾಮದಲ್ಲಿ ಯುವತಿ ಅಶ್ವಿನಿ ಎಂಬುವವರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಬಾವಿಗೆ ಎಸೆದಿರುವ ಭೀಕರ ಘಟನೆಯನ್ನು ಖಂಡಿಸಿ ಅಪ್ಪು ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಘಟನೆಯನ್ನು ತೀವ್ರವಾಗಿ ಖಂಡಿಸಿರುವ ಪದಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉಕ್ರಾಣಿ ಗ್ರಾಮದ ನಿವಾಸಿ ಅಶ್ವಿನಿ ಎಂಬ ಯುವತಿ ಬಯಲು ಶೌಚಾಲಯಕ್ಕೆ ತೆರಳಿದ ಸಂದರ್ಭದಲ್ಲಿ ಕಾಮುಕರು ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ. ಬಳಿಕ ಸಾಕ್ಷಿ ನಾಶಪಡಿಸುವ ಉದ್ದೇಶದಿಂದ ಮೃತದೇಹವನ್ನು ಗ್ರಾಮದ ಹೊರವಲಯದಲ್ಲಿರುವ ಬಾವಿಗೆ ಎಸೆದು ಪರಾರಿಯಾಗಿದ್ದಾರೆ. ಈ ನೀಚ ಕೃತ್ಯ ಎಸಗಿದ ಆರೋಪಿಗಳಿಗೆ ತಕ್ಷಣವೇ ಗಲ್ಲು ಶಿಕ್ಷೆ ವಿಧಿಸಬೇಕು. ವಿದೇಶಗಳಲ್ಲಿ ಇರುವಂತೆ ಅತ್ಯಾಚಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ನಮ್ಮ ರಾಜ್ಯ ಮತ್ತು ದೇಶಗಳಲ್ಲಿ ಜಾರಿಗೆ ತರಬೇಕು. ಕೃತ್ಯ ಎಸಗಿದ ಕಾಮುಕರನ್ನು ತಕ್ಷಣವೇ ಎನ್ಕೌಂಟರ್ ಮಾಡಿ ಶಿಕ್ಷಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಕೃತ್ಯ ಎಸಗಿದ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಅಪ್ಪು ಅಭಿಮಾನಿಗಳ ಸಂಘದ ಸದಸ್ಯರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರಮಾಣ ಮಾಡಬೇಕು. ಇಂತಹ ಘಟನೆ ಮರುಕಳಿಸದಂತೆ ತಪ್ಪಿತಸ್ಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಈ ಪತ್ರದ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ತಮ್ಮ ವಿಶ್ವಾಸಿ ಕೆ ಸಾಜಿದ್ ಪಾಷಾ, ಗೌರವಾಧ್ಯಕ್ಷ, ಅಪ್ಪು ಅಭಿಮಾನಿ ಬಳಗ, ಮಾನ್ವಿ. ಎಲ್ಲರಿಗೂ ನಮಸ್ಕಾರ. ಸಿರವಾರ ತಾಲೂಕಿನ ಉಕ್ರಾಣಿ ಗ್ರಾಮದಲ್ಲಿ ದಿನಾಂಕ 19/8/2026 ನಡೆದಿರ್ತಕ್ಕಂಥ ಅಶ್ವಿನಿ ಎಂಬ ಸಹೋದರಿಯ ಕೊಲೆ ಮತ್ತು ಅತ್ಯಾಚಾರವನ್ನು ಖಂಡಿಸುತ್ತಾ ಇಂದು ಅಪ್ಪು ಅಭಿಮಾನಿ ಬಳಗ ಮಾನ್ವಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರರ ಮುಖಾಂತರ ಒಂದು ಮನವಿ ಪತ್ರವನ್ನು ನೀಡಲಾಗಿದೆ. ಆ ಒಂದು ಮನವಿ ಪತ್ರವನ್ನು ಅತಿ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕು. ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಆ ಹೆಣ್ಣು ಮಕ್ಕಳ ತಂಟೆಗೆ ಹೋಗಲಾರ್ದಂಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದೇ ರೀತಿಯಾಗಿ ಉಕ್ರಾಣಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತು ನೀಡಬೇಕು. ಅವರ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು. ಆ ಒಂದು ನೊಂದ ಕುಟುಂಬಕ್ಕೆ ಒಂದು ಪರಿಹಾರವನ್ನು ಒದಗಿಸಬೇಕು. ಆ ಕುಟುಂಬಕ್ಕೆ ಒಂದು ಪೊಲೀಸ್ ಇಲಾಖೆಯವರು ಒಂದು ಬಂದೋಬಸ್ತನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಹೇಯ ಕೃತ್ಯ ಎಸಗಿರ್ತಕ್ಕಂಥ ಪಾಪಿಗಳಿಗೆ ಅತಿ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು. ಸಾರ್ವಜನಿಕರಿಗೆ ಒಪ್ಪಿಸಬೇಕು ಆ ಪಾಪಿಗಳಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾರೇ ಆಗಲಿ ಈ ರೀತಿಯ ಅಹಿತಕರ ಘಟನೆಯನ್ನು ನೆರಳಾರ್ದಂಗೆ ನೋಡಿಕೊಳ್ಬೇಕು. ಎಲ್ಲರೂ ಆ ಒಂದು ಕೃತ್ಯವನ್ನು ಈಗಾಗಲೇ ನಮ್ಮ ಹಲವು ಸಂಘಟನೆಗಳು ಖಂಡಿಸ್ತಾ ಬರ್ತಾ ಇದ್ದಾರೆ. ಆ ಸತ್ತಂಥ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಬೇಡ. ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಬಂದು ಅಪ್ಪು ಅಭಿಮಾನಿಗಳ ಬಳಗದಿಂದ ಮೊನ್ನೆ ನಡೆದಂಥ ಘಟನೆ ಬಗ್ಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡಲಾಯಿತು. ಏನಪ್ಪ ಅಂದರೆ ಈ ಕೃತ್ಯವನ್ನು ನಾವು ನೋಡಿ ಕೇಳಿ ಯಾವ ಥರ ಬೇಜಾರಾಯಿತು ಅಂದರೆ, ನಾವು ಮಾಮೂಲಾಗಿ ಚಿಕ್ಕವರಿದ್ದಾಗ ಬೇರೆ ರಾಷ್ಟ್ರ ಬೇರೆ ರಾಜ್ಯದ್ದು ಕೇಳ್ತಿದ್ದೀವಿ. ಈ ದಿನ ನಮ್ಗೆ ಎಷ್ಟು ಬೇಜಾರಾಗಿದೆ ಅಂದರೆ ಪಕ್ಕದ ಹಳ್ಳಿಯಲ್ಲಿ, ನಮ್ಮ ತಾಲೂಕಿನ ಪಕ್ಕದ ಹಳ್ಳಿಯಲ್ಲಿ ಈ ಥರ ಆಗಿದೆ ಅಂದರೆ ಭಾಳ ನೋವಾಗಿದೆ. ಈ ಥರ ಘಟನೆ ಮಾಡಿದವ್ರನ್ನ ಸರ್ಕಾರ ಕಡೆಯಿಂದ ಗಲ್ಲನ್ನು ಏರಿಸ್ಬೇಕು, ಒಂದು ಇಲ್ಲ ಎನ್ಕೌಂಟ್ರನ್ನ ಮಾಡಬೇಕಾಗಿ ತಮ್ಮ ನ್ಯೂಸ್ ಚಾನಲ್ ಮುಖಾಂತರ. ಅಲ್ಲ ಸರ್, ಏನಂತಂದರೆ ಈ ಸ್ವತಂತ್ರ ಬಂದು ಮಹಿಳೆಯರಿಗೆ ಕೂಡ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಕೊಲೆ ಸುಲಿಗೆಗಳು ಆಗ್ತದೆ. ಏನು ಸರ್ ಇದೆಲ್ಲ? ಸರ್, ಇದು ಏನಂದರೆ ನಾವು ಹೇಳೋಕ್ಕೂ ನಾಚಿಕೆ ಬರ್ತದೆ. ನಾವೆಲ್ಲರಿದ್ದು ಈ ಸಮಾಜನ ಯಾವ ಥರ, ಈ ಸಮಾಜ ಹೆಣ್ಣಿಗೆ ಯಾವ ಥರ ಗೌರವಿಸ್ತದೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಒಂದು ಬಹಿರ್ದಶೆಗೆ ಹೋದ ಹೆಣ್ಮಗುವನ್ನು ಈ ಥರ ಮಾಡಿದ್ದಾರೆ ಅಂದರೆ ಈಗ ನಾಳೆ ದಿನ ಯಾವ ಥರ ಅಡ್ಡಾಡಬೇಕು ಹೆಣ್ಮಕ್ಳು? ನಾವು ಕೇಳೋದೊಂದೇ ಸರ್ಕಾರಕ್ಕೆ, ಯಾವನೇ ಆಗಿರಲಿ ಯಾರೇ ಆಗಿರಲಿ ಸಂಬಂಧ ಇಲ್ಲ, ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮ ಅಪ್ಪು ಅಭಿಮಾನಿಗಳ ಸಂಘದಿಂದ ನಾವು ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ನಿಮ್ಮ ಚಾನಲ್ ಮುಖಾಂತರ